ಬೆಂಗಳೂರಿಗೆ ಆಗಮಿಸಿದ ಪ್ರಧಾನಿ ಮೋದಿ ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿಳಿದ ಪ್ರಧಾನಿ ಮೋದಿ ಕೆಲವೇ ಕ್ಷಣಗಳಲ್ಲಿ ಕೆಎಸ್ಆರ್ ರೈಲು ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. HQTC ಹೆಲಿಪ್ಯಾಡ್ನಿಂದ ಆಗಮಿಸ್ತಾ ಇದ್ದಾರೆ ಮೋದಿ. ರಸ್ತೆ ಮಾರ್ಗವಾಗಿ ಆಗಮಿಸ್ತಾ ಇರುವುದು ಪ್ರಧಾನಿ ಮೋದಿ. ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. 3 ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ. ಬೆಂಗಳೂರು ಬೆಳಗಾವಿ ಸೇರಿ 3 ವಂದೇ ಭಾರತ್ ರೈಲುಗಳು ರಸ್ತೆ ಮಾರ್ಗವಾಗಿ ಇದೀಗ ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇದೆ. ಆಲ್ರೆಡಿ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಎಸ್ಆರ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ. ಬಹುನಿರೀಕ್ಷಿತ ಯೋಜನೆಗಳಿಗೆ ಚಾಲನೆಯನ್ನು ನೀಡುವಂಥದ್ದು. ಇವತ್ತು ಮಧ್ಯಾಹ್ನದವರೆಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದೀಗ ಅವರ ಆಗಮನ ಬೆಂಗಳೂರಿಗೆ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ಬೈ ರೋಡ್ ಕೆಲವೇ ಕ್ಷಣಗಳಲ್ಲಿ ಕೆಎಸ್ಆರ್ ರೈಲ್ವೆ ನಿಲ್ದಾಣವನ್ನು ಆಗಮಿಸಲಿದ್ದಾರೆ. ಅಲ್ಲಿಗೆ ರೀಚ್ ಆಗಲಿದ್ದಾರೆ. ಅದಾದ ನಂತರ 3 ವಂದೇ ಭಾರತ್ ರೈಲನ್ನು ಉದ್ಘಾಟನಾ ಕಾರ್ಯಕ್ರಮ ಮಾಡಬೇಕಾಗತ್ತೆ. ಹಸಿರು ನಿಶಾನೆಯನ್ನು ತೋರಿಸಲಿದ್ದಾರೆ. ಇದು ಬಹು ವರ್ಷಗಳ ಬೇಡಿಕೆಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡ್ತಾ ಇರುವಂತಹ ಸಂದರ್ಭ. ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು, ತಯಾರಿಗಳನ್ನು ಮಾಡಿಕೊಳ್ಳಲಾಗಿತ್ತು, ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಹೆಚ್ಚಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಕಾಯಲಾಗ್ತಾ ಇತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗಲಿದ್ದಾರೆ. ಈಗಾಗಲೇ HAL ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿಂದ ಬೈ ರೋಡ್ ಕೆಎಸ್ಆರ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. HQTC ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಗೆಲ್ಲ ನಾವೇ ಕೊಟ್ಟಿರೋದು. ಲ್ಯಾಂಡ್ ಅಕ್ವಿಷನ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಆಕ್ಚುಲಿ 50% ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ. ಬೆಂಗಳೂರಿಗೆ ಜನ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಸೇರ್ತಾ ಇರ್ತಾರೆ ಪ್ರತಿ ವರ್ಷ ಕೂಡ. 1-1.5 ಲಕ್ಷ ಜನ ಟೆಕ್ನಿಕಲ್ ಪೀಪಲ್ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿದ್ದೀವಿ. ಅವತ್ತೇನು ಫ್ಲೈಓವರ್ ಇತ್ತು, ಆ ಫ್ಲೈಓವರು ಕೂಡ ಅವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು. ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ಡೆಲ್ಟಾ ಇರ್ಬೋದು, ಕೆಲವರೆಲ್ಲ ಕೂಡ ಆ ಇದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತೇನು ಈ ಒಂದಿದೆ, ಕೆಲವರು ಬಿಜೆಪಿಯವರು ಪಾಪ ಏನೋ ಅವ್ರದೇ ಮಾಡಿದ್ರು. ಅವ್ರು ಯಾರು ಏನು ಸಾಧನೆ ಇಲ್ಲ. ಯಾವ MP ಕೂಡ 10 ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ, ಬೆಂಗಳೂರು ನಗರಕ್ಕೆ ಹಣ ಕೊಡಿಸಲಿಕ್ಕೆ ಯಾವ ತರದ ಸಹಕಾರನೂ ಕೂಡ ಕೊಟ್ಟಿಲ್ಲ. ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ MPs ಆಫ್ ಕರ್ನಾಟಕ. ನೋ ಒನ್ ಹ್ಯಾಸ್ ಗಾಟ್, ನೋ ಒನ್ ಹ್ಯಾಸ್ ಪ್ಲೀಡೆಡ್, ನೋ ಒನ್ ಹ್ಯಾಸ್ ಮೆಟ್ ದಿ ಮಿನಿಸ್ಟರ್, ಎನಿವನ್, except in some time irrigation minister. When I met the irrigation minister, someone had requested. No one has got 1 rupee even from the Manrega. That money also has not come. Like that, Central has fully neglected Karnataka. But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double-decker. Today I am appealing to the Prime Minister, at least 1 lakh crore, like a national capital. They have to give to us for Bangalore, because Bangalore is giving the highest tax collection in the country. It is the second tax collection in this country. So ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಹಣವನ್ನ, ತೆರಿಗೆಯನ್ನ ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೆಂಗಳೂರನ್ನ ಬೇರೆ ತರ ನೀವು ನೋಡಕೋಬೇಡಿ. ರಾಷ್ಟ್ರೀಯ ಕ್ಯಾಪಿಟಲ್ ತರ ಯಾವ ರೀತಿ ಗಮನಿಸ್ತೀರಿ. ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದ್ ಅಲ್ಲಿ 20% ಕೊಟ್ಟಿದ್ದಾರೆ ಶೇರ್, ನಮ್ಮಲ್ಲಿ ಬರೀ 10% ಕೊಟ್ಟಿದ್ದಾರೆ. ಇವೆಲ್ಲ ದಾಖಲೆ ಇದೆ. ಸೊ ನಾನು ರಾಜಕಾರಣ ಮಾಡಕ್ ನನಗೆ ಇಷ್ಟ ಇಲ್ಲ, ಅವಶ್ಯಕತೆನೂ ಇಲ್ಲ ರಾಜಕಾರಣ ಮಾಡೋದು. ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ, MPಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನ ತರುವಂತದ್ದು ನೀವು ಮಾಡಿ. ಬರೀ ಟ್ವೀಟ್ ಮಾಡಿಬಿಟ್ಟು 2 ಫೋಟೋ ಹಾಕ್ಸ್ಕೊಂಡು ಪ್ರೆಸ್ ಅಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ದು ಸೇವೆ ಅಲ್ಲ. ನಿಮ್ ಕಾನ್ಶಿಯಸ್ ಪರ್ಮಿಟ್ ಮಾಡಬೇಕು. ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು. ಬಿಜೆಪಿ ಅವರು ಎಲ್ಲ MLAಗಳು ಬೆಳಗ್ಗೆಯಿಂದ ಬಂದ್ಬಿಟ್ಟು ಮೆಟ್ರೋ 2ನೇ ಹಂತ 3ನೇ ಹಂತಕ್ಕೆ ಮೋದಿ ಅವ್ರ ಕೊಡುಗೆನೆ ಜಾಸ್ತಿ. ಯಾರ್ದು ಇಲ್ಲ. ಪ್ರಾರಂಭ ಮಾಡಿದ SM ಕೃಷ್ಣ ಅವ್ರ ಕಾಲದಲ್ಲಿ, ಆವತ್ತು ವಾಜಪೇಯಿ ಅವರು. ಅರ್ಥ ಆಯ್ತಾ? ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅವರು ಬಿಡುಗಡೆ ಮಾಡಲಿ, ನಾನು ಬಿಡುಗಡೆ ಮಾಡ್ತೀನಿ.
Sir, you are meeting Prime Minister today for the delegation and you are giving representation, sir. Of course, ಮತ್ತು ಬೆಂಗಳೂರು ಟು ಬೆಳಗಾವಿ, ಆ ಬೆಳಗಾವಿಯ ಜನನು ಅನೇಕ ವರ್ಷಗಳಿಂದ ಕಾಯ್ತಾ ಇರ್ತಕ್ಕಂಥ ಟ್ರೈನನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಅತ್ಯಂತ ಸಂತೋಷ ಆಗಿದೆ. ವಿಶೇಷವಾಗಿ ಬೆಂಗಳೂರಿನ ಜನ ಖುಷಿಯಿಂದ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತಂದರೆ ಮನೆಯಿಂದ ಹೊರಗಡೆ ಬಂದು ಅವರು ಒಂದ್ಸಲಿ ಬರ್ತಾರೆ ಅಂತಂದರೆ 10 ನಿಮಿಷದಲ್ಲಿ ಜನ ಸೇರ್ತಕ್ಕಂಥದ್ದು ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ನಾವು ಒಬ್ಬ ಶಾಸಕನಾಗಿ, ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ನಮ್ಗೆಲ್ರಿಗೂ ಹೆಮ್ಮೆ ಇದೆ. ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಎಷ್ಟು ಜನ ಸೇರ್ಬೋದು ಸರ್ ಇವತ್ತು? ಪ್ರತಿ ಸರ್ಕಲ್ನಲ್ಲೂ ಸಾಕಷ್ಟು ಜನ ಸೇರ್ತಾರೆ. ಬಾಗ್ತಕ್ಕಂಥವ್ರು ಎಲ್ಲ ಸಹ ಸೇರ್ತಾರೆ. ಆಮೇಲೆ ನಮ್ಮ ಕರ್ತವ್ಯ, ದೇಶದ ಪ್ರಧಾನಿ ಇವತ್ತು ಈ ರಸ್ತೆಗಳಿರ್ಬೋದು, ಹೈವೇಗಳು ಯಾರ ಕಾಲದಲ್ಲಾಗಿದೆ ಪ್ರಧಾನ